ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ಟೈಮ್ ಬಂದು ಪ್ರೆಸೆಂಟ್ 8:30 ಆಗಿದೆ. ವಿಡಿಯೋದಲ್ಲಿ ನಾವು ಮಾಡೋಣ ನೈಟ್ ಕ್ಯಾಂಪಿಂಗ್. ಸೊ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ ಹತ್ರ. ಪ್ರೆಸೆಂಟ್ ನಾನಿನ್ನ ಮನೆ ಹತ್ರ ಇದ್ದೀನಿ. ಮನೆಯಿಂದ ನಾನು ಕ್ಯಾಂಪಿಂಗ್ ಲೊಕೇಶನ್ಗೆ ಹೋಗ್ಬೇಕಂದ್ರೆ ಅರೌಂಡ್ 20 ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ. ಈ ವಿಡಿಯೋ ಅಂತೂ ಫುಲ್ ಎಕ್ಸೈಟೆಡ್ ಆಗಿರುತ್ತೆ. ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ಗೈಸ್. ಪ್ರೆಸೆಂಟ್ ಲೊಕೇಶನ್ ಬಂದಿದ್ದೀನಿ. ಇವಾಗ ಫಸ್ಟು ಫುಲ್ ಕ್ಯಾಂಪಿಂಗ್ ಮಾಡೋದಲ್ಲ, ಸೊ ಆ ರೀಸನ್ನಿಂದ ನಮ್ಗೆ ಕಡ್ಗೆಗಳು ಬೇಕಾಗುತ್ತೆ. ಯಾಕಂದರೆ ಫುಲ್ ನೈಟ್ ನಾವು ಇರ್ತೀವಿ, ಫೈರ್ ಇದ್ರೇ ನಮ್ಗೆ ಸೇಫ್ಟಿ. ಅದಕ್ಕೋಸ್ಕರ ಫಸ್ಟ್ ಕಡ್ಗೆಗಳನ್ನ ಕಟ್ ಮಾಡ್ಕೊತೀವಿ. ಗುರು ಕಟ್ ಮಾಡಿ ಗುರು. ಒಂದು ನಿಮಿಷ ಗುರು ಇದು ಕಟ್ ಮಾಡ್ಕೋ ಗುರು, ಚೆನ್ನಾಗಿದೆ ನೋಡು. ಅಲ್ಲ ಅಲ್ಲ ಬ್ರೋ ನೋಡು, ಇಲ್ಲಿ ಕಟ್ ಮಾಡ್ಕೋ. ಯಾಕಂದರೆ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಫುಲ್ ಬಂದ್ಬಿಡುತ್ತೆ. ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಮುರಿಬೋದು. ಇದು ಒಂದು ನಿಮಿಷ ರೌಂಡ್ ಸ್ವಲ್ಪ ಕಟ್ ಮಾಡ್ಕೊ. ಫ್ರೆಂಡ್ಸ್, ಕಡ್ಗೆಗಳನ್ನು ಕಟ್ ಮಾಡಿಕೊಂಡು ಬರೋವಾಗ ನಾವು ಕಂಡ್ವಿ ಹಾವು. ರಾತ್ರಿ ಹಾವು ಬಂದು ಕಪ್ಪೆಯನ್ನು ತಿಂತಾಯಿತ್ತು, ನುಂಗ್ತಾ ಇತ್ತು. ಸೊ ನೋಡಿಕೊಂಡು ಭಯ ಬಿದ್ದೋದೆ ಗುರು. ನೋಡ್ಬೋದು ನೋಡಿ, ಇಲ್ಲಿ ಕ್ಯಾಂಪ್ ಹಾಕೋಣ, ಟೆಂಟ್ ಹಾಕೋಣ ಅಂತ ಬಂದಿವಿ. ನೋಡಿ ಹಾವು ಕಪ್ಪೆನ ಇಟ್ಕೊಂಡು ಬಿಟ್ಟಿದೆ. ನೋಡಿ ಕಪ್ಪೆನ ತಿಂತಾ ಇದೆ. ಇಲ್ಲಿ ದೊಡ್ಡದಾಗಿದೆಯಲ್ಲ, ಯಾವ ಹಾವ ಗೊತ್ತಾಗ್ತಾ ಇಲ್ಲ. ಇದು ಅಲ್ಲಿ ದೊಡ್ಡದಾಗಿದೆ ಗುರು. ಇಲ್ಲಿ ನೋಡಿ ಗೈಸ್ ನೋಡ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಹಾವು. ಕಡೆ ಟೆಂಟ್ ಹಾಕೋಣ ಅಂತ ಬಂದರೆ ಇಲ್ಲೇ ಪಕ್ಕದಲ್ಲೇ ಹಾವಿತ್ತು. ಅದಕ್ಕೆ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ಇವತ್ತು ನಾವು ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಸೊ ಅದು ನೈಟ್ ಅಂದರೆ ಗ್ರೂಪ್ ಕ್ಯಾಂಪಿಂಗ್ ಬೇರೆ ಮಾಡ್ತಾ ಇರೋದು. ಫಸ್ಟ್ ಟೆಂಟ್ ಇಲ್ಲೇ ನಮ್ಮ ಫ್ರೆಂಡು ಸೆಟಪ್ ಮಾಡಿದ್ದಾರೆ. ಸೊ ನನ್ನ ಟೆಂಟ್ ಇನ್ನೂ ಇಲ್ಲಿ ಬಾಕಿ ಇದೆ. ನನ್ನ ಟೆಂಟ್ ಹಾಕಬೇಕು. ನಮ್ಮ ಫ್ರೆಂಡು ಸೆಟಪ್ ಆಗಿ ಹೋಗಿದೆ. ಗೈಸ್ ಆ್ಯಕ್ಚುಲಿ ಏನಾಯ್ತು ಅಂದರೆ, ನಾವು ಬರ್ತಾ ಇರೋವಾಗ ಗಾಡಿಯಲ್ಲಿ ನಮ್ಮ ಫ್ರೆಂಡ್ಸ್ ಇಬ್ಬರು ಮುಂದ್ಗಡೆ ಬಂದುಬಿಟ್ರು. ನಾನು ಸ್ವಲ್ಪ ಸ್ಲೋ ಆಗಿ ಕಡ್ಗೆಗಳನ್ನ ಕಟ್ ಮಾಡಿಕೊಂಡು ಸ್ಲೋ ಆಗಿ ಬಂದೆ. ಒಂದೇ ಸಲ ನೋಡಿದ್ರೆ ಹಾವಿತ್ತು, ಕಪ್ಪೆನ ನುಂಗ್ತಾ ಇದ್ದಿದ್ದು. ಸೀರಿಯಸ್ಲಿ ಗುರು. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನಮ್ಮ ಮೀಟ್ರೇ ಆಫ್ ಆಗೋಗಿದೆ ಎಲ್ಲರದು. ಬಟ್ ಇಟ್ಸ್ ಓಕೆ, ನಾವಿರೋದೇ ಅಡ್ವೆಂಚರ್ ಮಾಡೋಕ್ಕೆ. ಫಸ್ಟು ಈಗ ನಮ್ಮ ಫ್ರೆಂಡ್ದು ಟೆಂಟ್ ಸೆಟಪ್ ಆಗಿದೆ ಇಲ್ಲೇ ನೋಡಿ. ಈಗ ನನ್ನ ಟೆಂಟು ಇಲ್ಲಿ ಸೆಟಪ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಟೆಂಟ್ ಸೆಟಪ್ ಮಾಡೋಣ. ಆಯ್ತಾ ಗುರು? ಓಕೆ ಗೈಸ್, ಫೈನಲಿ ನಾನು ಯಾವಾಗ ಹೇಳಿಬಿಟ್ಟಿದ್ದ 8:30ಗೆ ಬಿಟ್ಟಿದ್ದು ಮನೆ. ಈಗ 10:30 ಆಗಿದೆ ಗುರು. ಇನ್ನು ನಾವು ಏನು ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಬಂದ್ಬಿಟ್ಟು ಟೆಂಟ್ ಹಾಕಿದ್ದೀವಿ. ಸೊ ಜಸ್ಟ್ ಬಂದ್ಬಿಟ್ಟು ಈಗ ಟೆಂಟ್ ಹಾಕಿದ್ದೀವಿ. ಈಗ ಏನು ಮಾಡಬೇಕಂದ್ರೆ ಫಸ್ಟು ಬೇಗ ಕುಕ್ಕಿಂಗನ್ನು ನಮ್ಮ ಸ್ಟಾರ್ಟ್ ಮಾಡೋಣ. ಬೇಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಈಗಲೇ 10:30 ಆಗೋಗಿದೆ. ಹೊಟ್ಟೆ ಬೇರೆ ಜಾಸ್ತಿ ಹಸಿತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮತ್ತು ಫ್ರೆಂಡ್ಸ್, ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ನಮ್ಮ ಕ್ಯಾಂಪಿಂಗನ್ನು ಸ್ಟಾರ್ಟ್ ಮಾಡೋಣ.
ಎಲ್ಲಿ ಬ್ರೋ ಕಟ್ ಮಾಡೋದು? ಇದು ಜಾಸ್ತಿ ದೊಡ್ಡದಿದೆ ಇದು. ಹಂಗೆ ಕಟ್ ಮಾಡಿದ್ರೆ ಆಗಲ್ಲ ಅದು. ಹಾಂ, ಆಗಲ್ಲ, ಅದು ಹಂಗಂಗೆ ಇಕ್ಕೋಣ ಇರೋ ಒಂದು ನಿಮಿಷ. ಇಲ್ಲ ಬ್ರೋ, ಸ್ವಲ್ಪ ಆದರೂ ಕಟ್ ಮಾಡಿಬಿಟ್ಟು ಹಾಕೋಣ. ನೋಡು ಈ ಥರ ಪೀಸಸ್ ಇರುತ್ತಲ್ಲ ಚಿಕ್ಕ ಚಿಕ್ಕದು. ಬಟ್ ಕಟ್ ಆಗತ್ತೆ. ಈ ಬ್ಲೇಡ್ ಒಂಥರ ಜಾಸ್ತಿ ಸ್ಮೂತ್ ಇದೆ ಇದು. ಈ ಥರ ಸ್ಟಾಪ್ ಮಾಡಲ ಗುರು? ಲೀಟ್ರ್ ಅದ ಇಲ್ಲಿ ನಿನ್ನ ಹತ್ರ ಇರೋದು ಇನ್ನೊಂದು ಲೀಟ್ರ್ ಎತ್ಕೋದು. ಅದೇ ಅಲ್ವಾ ಲೀಟ್ರ್ ಕೊಟ್ಟಿದ್ದೆ. ಕೆಳಗಡೆ ಸ್ವಲ್ಪ ಅನ್ಕೊಂಡ್ರಲ್ಲ ಆಗೋಗುತ್ತೆ. ಇಲ್ಲಿ ಇಡು ಬ್ರೋ, ಕರೆಕ್ಟು. ಏನಿಲ್ಲ, ಹಾಂ ಅಲ್ಲಾಗಲ್ಲ, ಇಲ್ಲಿಡು, ಚೆನ್ನಾಗಾಗತ್ತೆ. ಹಂಗಲ್ಲ, ಹಿಂಗೆ ಕ್ರಿಸ್ ಕ್ರಾಸ್ ಆಗಿ ಗಾಳಿ ಹೆಂಗೆ ಬರುತ್ತೋ ಹಂಗೆ. ಗೈಸ್ ಹಿಂದ್ಗಡೆ ನೋಡ್ಬೋದು ನಮ್ಮ ಬಾನ್ ಫೇರ್ ಎಲ್ಲ ಆಗ್ಬಿಟ್ಟಿದ್ದೀವಿ. ಈಗ ಫಸ್ಟ್ ಇವಾಗ ನಮ್ಮ ಕುಕಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಟೆಂಟಲ್ಲಿ ಸಾಂಗ್ಸ್ ಬರ್ತಾ ಇದೆ. ಓಕೆ ಗೈಸ್, ಫೈನಲಿ ಈಗ ಇವಾಗ ನಾವು ಮ್ಯಾಟ್ ಆಚೆ ಕಡೆ ಆದರೂ ನಾವು ಮ್ಯಾಟ್ ಮೇಲೆ ಕುಕ್ ಮಾಡ್ಬೋದು, ಕೆಳಗಡೆ ಕುಕ್ ಮಾಡಬೇಕು. ಏನು ಮಾಡೋಣ ಇವಾಗ? ಫಸ್ಟು ರೈಸ್ ಇಡ್ಬೋಣ ಗುರು, ಮತ್ತು ಚಾಪಿಂಗ್ ಪ್ರೊಸೆಸ್ ನಡೆಯುತ್ತೆ. ರೈಸ್ ಬದಲು ಫಸ್ಟು ಗ್ರೇವಿ ಮಾಡಿಕೊಂಡ್ರೆ ಅದು ಸೆಕೆಂಡ್ರಿ. ಯಾವಾಗವರೆಗೂ ನಾವು ಚಿಕನ್ ವಾಶ್ ಮಾಡೋ ರೆಡಿ ಆಗುತ್ತೆ. ಫಸ್ಟು ಇದಕ್ಕೆ ಮಾಡ್ಕೋಣ ನಾವು. ರೈಸ್ ಕುಕ್ ಆಗ್ತಾ ಇರಲಿ, ಅದ್ರ ಮೇಲೆ ನಾವು ಬೇಕಾದರೆ ಇದು ಇಟ್ಬಿಡ್ಬೋದು, ಏನು ಚಿಕನ್ ಗ್ರೇವಿ ಮಾಡೋಕ್ಕೆ. ಅದು ಏನು ಗುರು, ಗಾಳಿ ಜಾಸ್ತಿ ಬರ್ತದೆ, ಅಡ್ಡ ಬರಲಿ ನಾವು ಅವರೇ. ಹಾಂ ನೋಡು, ಎಷ್ಟಾದರೂ ಗಾಳಿ ಬರಲಿ ಬಿಡೋ. ಹೇಗಿದೆ ನಮ್ಮ ಐಡಿಯಾ ಗೈಸ್? ನೋಡ್ಬೋದು ಈಗ ರೈಸ್ ಇಟ್ಬಿಟ್ಟಿದ್ದೀವಿ. ಫಸ್ಟ್ ನಮ್ಮ ಗ್ರೇವಿ ರೆಡಿ ಮಾಡೋಣ. ಈಗ ಬ್ರೋ ಸ್ಕಿನ್ ಔಟ್ ತರಬೇಕಾಗಿತ್ತು ಬ್ರೋ. ಇದು ಚೆನ್ನಾಗಿರಲ್ಲ ಬ್ರೋ ಕಬಾಬ್ಗೆಲ್ಲ. ಫ್ರೆಂಡ್ಸ್, ಈಗ ನಮ್ಮ ಹತ್ರ ಚಿಕನ್ ಇದೆ, ಸ್ವಲ್ಪ ಕಬಾಬ್ ಮಾಡ್ಕೋಣ, ಸ್ವಲ್ಪ ಗ್ರೇವಿ ಮಾಡ್ಕೋಣ. ಗೈಸ್ ನೀವೆಲ್ಲ ಜಾಸ್ತಿ ದಿವಸದಿಂದ ಕೇಳ್ತಾ ಇದ್ರು ಕಬಾಬ್ ಚಿಕನ್ ಮಾಡಿ ಅಂತ. ಸೊ ನೋಡ್ಬೋದು. ಆ್ಯಂಡ್ ಮತ್ತೇನಂದರೆ ನಾನ್ ವೆಜ್ ವೆಜ್ ಅವರಿದ್ದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವೀಡಿಯೋಲಿ ಬೇಕಾದರೆ ವೆಜ್ ಮಾಡೋಣ. ತೆಗ್ಬಿಡು ಗುರು, ಕುಕ್ಕಾಗಲಿ ಅದು ಆರಾಮಾಗಿ ಕುಕ್ಕಾಗಲಿ. ನೋಡ್ಬೋದು ನಮ್ಮ ರೈಸ್ ರೆಡಿ ಆಗ್ತದೆ ಬ್ರೋ. ಅದು ಕಬಾಬ್ ಮಸಾಲ ಎತ್ಕೋ ಗುರು, ಸ್ವಲ್ಪ ಹಿಂದೆ ನೋಡಿ ಗುರು. ಆ ಕಬಾಬ್ ಮಸಾಲ ಎತ್ಕೋ ಗುರು. ಇದು ಬಂದು ಕಬಾಬ್ ಮಸಾಲ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಕಬಾಬ್ ಮಸಾಲ ಹಾಕಿ ಅದೇ ಅಂತಲ್ಲ, ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ತಾಯಿರಿ ಅಷ್ಟೇ. ಇದು ಬಂದು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಕಾಶ್ಮೀರಿ ಲಾಲ್ ಮಿರ್ಚ್. ಇದು ಬಂದು ಗರಂ ಮಸಾಲ. ಎಲ್ಲ ಇರೋದೇ ಅಷ್ಟೇ, ಏನಿಲ್ಲ ಬ್ರೋ. ಪನ್ನೀರ್ ಮಸಾಲನೂ ಇದೆ ಬ್ರೋ, ಅದು ಹತ್ರ
ಸಾಂಬಾರ್ ಪೌಡ್ರ್ ಹಾಕ್ಬೇಡ ಬಿಡು ಕಬಾಬ್ ಏಯ್ ಬೇಡ ಬೇಡ ಇದು ಪುಳಿಯೋಗರೆ ಹಾಕ್ಬಿಟ್ರೆ ಹಾಕು ಚೆನ್ನಾಗಿರುತ್ತೆ ಇನ್ನೂ ಸೂಪರ್ ಆಗಿರುತ್ತೆ. ಹಾಂ ಚಿಲ್ಲಿ ಪೌಡ್ರ್ ಇನ್ನು ಸ್ವಲ್ಪ ಹಾಕಿ ಪರವಾಗಿಲ್ಲ, ಬೇಡ ಬಿಡಿ ಹೋಗ್ಲಿ, ಜಾಸ್ತಿ ಖಾರ ಆಗುತ್ತೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಫುಲ್ ಪ್ಯಾಕೆಟ್ ಹಾಕ್ಬಿಡ, 5 ರೂಪಾಯಿದು ತಗೊಳ್ಬೇಕಾಗಿತ್ತು ಬ್ರೋ. ನೀನು ಚೆನ್ನಾಗಿರ್ತಾ ಇತ್ತು, ಪನ್ನೀರ್ ಮಾಡ್ಬೋದಾಗಿತ್ತು. ಚಿಕನೇ ಜಾಸ್ತಿ ಇದೆಯಲ್ಲ, ಪನ್ನೀರ್ ಇಟ್ಕೊಂಡು ಅಲ್ಲ ಚಿಕನ್ ಅರ್ಧ ಕೆ ಜಿ ನಾವು ತೊಗೊಂಡು ಬರ್ಬೋದಾಗಿತ್ತು ಆರಾಮಾಗಿ. ಅದರಲ್ಲಿ ಬೇರೆ ಸೊ ಇದರಲ್ಲಿ ಇವಾಗ ನಿಂಬೆಹಣ್ಣು ಬೇರೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕು ಕಾರ್ನ್ಫ್ಲವರ್, ಜಾಸ್ತಿ ಹಾಕ್ಬಿಡಿ. ಕೊರಿಯಾಂಡರ್ ಪೌಡ್ರ್ ತಗೊಳ್ಬೇಕಾಗಿತ್ತು ಬ್ರೋ. ಕಬಾಬ್ ಮಸಾಲಾನ, ಹಾಂ ಚಿಲ್ಲಿ ಮಸಾಲ, ಚಿಲ್ಲಿ ಪೌಡ್ರ್ ಸಾಕು. ಚಿಲ್ಲಿ ಪೌಡ್ರ್ ಸಾಕು ಸಾಕು ಬಿಡು ಬ್ರೋ, ಆಗುತ್ತೆ. ಸ್ವಲ್ಪ ಇದರಲ್ಲಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡ್ಕೋಬೇಕು ಅಷ್ಟೇ. ಇವಾಗ ಕಬಾಬ್ಗಂದ್ರೆ ಅಷ್ಟು ಎಣ್ಣೆ ಸಾಕಾಗಲ್ಲ. ಇದರಲ್ಲಿ ಸ್ವಲ್ಪ ನೀರು ಹಾಕಿ ಹೇಳ್ತೀನಿ. ಸ್ವಲ್ಪ ಒಂಚೂರು ಒಕ್ ಸುಕ್ಕ ಏಯ್ ಸಾಲು ರಕ್ಷಣಾ ವೇದಿಕ ಅವ್ರು ನಾವು. ಹಾಂ ಸರಿ ಬ್ರೋ, ಸಾರಿ ತಪ್ಪಾಯಿತು. ತೆಲುಗಲ್ಲಿ ಮಾತಾಡಲ್ಲ. ತೆಲುಗು ಮಾತಾಡಿ ಸ್ವಲ್ಪ ಅಭ್ಯಾಸ ಆಗೋಗಿದೆ, ಏನು ಮಾಡ್ತೀಯ ಫ್ರೆಂಡ್ಸ್. ಇವಾಗ ನಮ್ಮ ಚಿಕನನ್ನು ಮ್ಯಾರಿನೇಟ್ ಮಾಡೋಕೆ ಇಡ್ತೀವಿ, ಅವಾಗವರೆಗೂ ಗ್ರೇವಿ ಮಾಡ್ಕೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ರೈಸ್ ರೆಡಿ ಆಗಿದೆ. ಮುಚ್ಬಿಡು ಬ್ರೋ, ಗ್ರೇವಿ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಚಾಪಿಂಗ್ ಪ್ರೋಸೆಸ್ ನಡೀತಾ ಇದೆ. ಟೈಮ್ ಬಂದು 12 ಗಂಟೆ. ಕ್ಯಾಂಪಿಂಗಲ್ಲಿ ನೈಟ್ ಕ್ಯಾಂಪಿಂಗ್ ಅಂದರೆ ಹೀಗೆ ಫ್ರೆಂಡ್ಸ್. ಗ್ರೇವಿ ಮಾಡೋಕ್ಕೆ ಚಾಪಿಂಗ್ ಪ್ರೋಸೆಸ್ ನಡೀತಾ ಇದೆ. ಕಬಾಬ್ ಜೊತೆನಾ? ಅಷ್ಟೇ ತಂದಿಲ್ವಾ ಇನ್ನು? ಇಷ್ಟೇ ಇಲ್ಲ, 4 ಬ್ರೋ ತಂದಿರೋದು. ಅದು ಮನೇಲಿ ನಮ್ಮ ಅಮ್ಮಗೆ ಹೇಳಿದೆ. ಈಗ ಟೊಮೆಟೊ ವಾಶ್ ಮಾಡ್ಕೊಂಡಾಗ ಅದರಲ್ಲಿ ಎಲ್ಲ ಹಾಕ್ಬೇಡ, ಚೆನ್ನಾಗಿರುತ್ತೆ. ಗ್ರೇವಿಗೆ ಬೇಕೇ ಬೇಕು, ಬೇರೆದಕ್ಕೇನು ಯೂಸ್ ಆಗಲ್ವಲ್ಲ. ಸಾಕು ಬಿಡು, ವಾಶ್ ಮಾಡ್ಕೊಂಡು. ಅದರಲ್ಲಿ ಬೇರೆ ಈ ಫಾರೆಸ್ಟ್ ಏರಿಯಾ ಕಡೆ ಬಂದರೆ ನೀರಿಂದು ಬೆಲೆ ಕಾಟ ಇದು. ಎಲ್ಲಾದ್ರೂ ನೀರು ಸಿಗಲ್ಲ. ಇವಾಗ ಏನು ತಂದಿರ್ತೀವೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಲಾಸ್ಟ್ವರೆಗೂ ನಾಳೆ ಬೆಳಗ್ಗೆವರೆಗೂ ಇದೇ ನೀರು ಹಾಕಬೇಕು. ಕ್ಲೀನಾಗಿ ಒಂದು ಗ್ರೈಂಡರಲ್ಲಿ ಹಾಕ್ಬೇಡ, ಕ್ಲೀನಾಗಿ ಇದಾಗೋಗುತ್ತೆ. ಏನು ಮಾಡ್ಬೇಕಂದ್ರೆ ಬ್ರೋ, ಬೆಳಗ್ಗೆ ಹೋಗೋವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಯಾಕಂದರೆ ನಾವು ಬರೋ ಪ್ಲೇಸ್ ಮತ್ತೆ ನಾವು ಬರ್ತಾನೆ ಇರ್ತೀವಿ. ಈ ಪ್ಲೇಸ್ಗೆ ಬರಬೇಕು, ಬೇರೆಯವರು ಬರ್ತಾ ಇರ್ತಾರೆ, ನಾವು ಗಲೀಜು ಮಾಡೋದಕ್ಕೋಸ್ಕರ. ಮತ್ತೆ ಇಲ್ಲಿರೋರು ಮತ್ತೇನಾದರೂ ಬೇಜಾರು ಮಾಡ್ಕೊಳ್ತಾರೆ, ಯಾಕೆ ಸುಮ್ಮನೆ ಬೈಕೊಳ್ತಾರೆ. ಅದೇ ಪ್ರಾಬ್ಲಮ್. ಕಂಪ್ಲೀಟ್ ಕತ್ಲಾಗಿ ಹೋಗಿದೆ, ಲೊಕೇಶನ್ ತೋರ್ಸೋಕ್ಕಾಗಲ್ಲ. ಲೊಕೇಶನ್ ಏನಿದ್ರೇನು ಮಾರ್ನಿಂಗ್ ನೋಡ್ಕೊಳ್ಳಿ. ಏನು ಬ್ರೋ, ಸ್ಟಕ್ ಆಗಬಾರ್ದಾಗಿತ್ತು ನೋಡು. ಅದು ಕಡಿಮೆ ಹಾಕೋಬೇಕು. ಅದು ಫುಲ್ ಆಗಿಬಿಟ್ಟು ಈ ಗ್ರೈಂಡರ್ದು ಮದರ್ ಸಿಸ್ಟರ್ ಮಾಡಿಬಿಟ್ಟಿದ್ದೀವಿ ನಾವು. ಇದು ಚಿಕ್ಕವ್ರು ಇರುವಾಗ ಗಾಡಿ ಓಡಿಸ್ತಾ ಇದ್ರೆ ಹೇಳಿದ್ದು, ಚಿಕ್ಕದ ಮೋಟರ್ ಗಾಡಿ ಬರ್ತಾ ಇತ್ತಲ್ಲ, ಅದು ಹಿಂಗೆ ಲಿವರ್ ಹೇಳ್ದ ಬಿಟ್ರೆ ಮುಂದೆ ಹೋಗ್ತಾ ಇತ್ತಲ್ಲ, ಸೇಮ್ ಹಂಗೆ ಇದೆ. ಫುಲ್ ಗ್ರೇವಿಗೆ ಸಖತ್ತಾಗಿರ್ಬೇಕು. ಇನ್ನು ಸ್ವಲ್ಪ ಹಾಕೋಣಲ್ಲ. ಡೈಲಿ ಹಿಂಗೆ ಮಾಡ್ತಾ ಇದ್ರೆ ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಇದರಲ್ಲೆಲ್ಲ ಜಿಮ್ ಆಗೋ ಚೆಸ್ಟು, ಬೈಸಿಪ್ಸು, ಟ್ರೈಸಿಪ್ಸ್ ಎಲ್ಲ ಇದರಲ್ಲೇ ವರ್ಕೌಟ್ ಆಗೋದು. ಇದರಲ್ಲಿ ಸ್ವಲ್ಪ ನೀರು ಹಾಕೊಳ್ಳುವಾ? ಬೇಡ ನೀರು ಗಟ್ಟಿಯಾಗಿ ಇರಲಿ ಬಿಡಿ, ಅಷ್ಟು ಮಾತ್ರ ಇರಲಿ. ಗೈಸ್, ಇಲ್ಲಿ ನಮ್ಮ ಟೊಮ್ಯಾಟೊ ಆನಿಯನ್ ರೆಡಿ ಆಗಿದೆ. ಟೈಮ್ ಬಂದು 12 ಗಂಟೆ ಆಗಿದೆ. ಈಗ ನೋಡಿ, ಇನ್ನೂ ಕುಕ್ ಆಗಿಲ್ಲ. ನಾವು ತಿನ್ನೋಷ್ಟಿಗೆ 2 ಗಂಟೆ ಆಗೋಗುತ್ತೆ. ಬನ್ನಿ ಫ್ರೆಂಡ್ಸ್, ಮಲಗೋಷ್ಟಿಗೆ 3 ಗಂಟೆ ಆಗುತ್ತೆ. ವೀಡಿಯೋನ ನೋಡ್ತಾ ಇರಿ ಪ್ಲೀಸ್. ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಕೇಳ್ಕೊಳ್ಳೋದು ನಾನು ನಿಮ್ಮ ಹತ್ರ. ಮತ್ತು ಏನಂದರೆ, ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಜಾಯಿನ್ ಆಗ್ಬೋದು. ನಂಗೆ ಸಪೋರ್ಟ್ ಮಾಡ್ಬೋದು. ಫೋರ್ಸ್ ಏನಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಏನಾದರೂ ಸಪೋರ್ಟ್ ಮಾಡಬೇಕಂದ್ರೆ ಮಾಡ್ಬೋದು ಆ ಥರ. ಈಗ ಗೈಸ್, ಗ್ರೇವಿನ ರೆಡಿ ಮಾಡೋಣ. ಇದಕ್ಕೆ ಸ್ವಲ್ಪ ಒಂದು ಏಲಕ್ಕಿ, ಸಿನಮನ್, ಡ್ರೈ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಆನಿಯನ್ಸ್ ಹಾಕೋಣ. ಆನಿಯನ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋಗಿದೆ. ಈಗ ಟೊಮ್ಯಾಟೊ ಹಾಕ್ಬಿಡೋಣ. ಟೊಮ್ಯಾಟೊ ಚೆನ್ನಾಗಿ ಕುಕ್ ಆಗಲಿ. ಅದರಲ್ಲಿ ಒಂದು ಸ್ಪೆಷಲ್ ಏನಾಗ್ತೀನಿ ಅಂದರೆ, ನಾನು ಥರ ಮಸಾಲ ಇದೆ. ಮತ್ತು ಏನಂದರೆ ಮಳೆ ಬರೋ ಹಾಗಿದೆ. ಸೊ ಬೇಗ ಕುಕ್ ಮಾಡಬೇಕು.
ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಅದು ಡ್ರೈ ಮೆಥಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತ ಸಖತ್ತಾಗಿ ಬರುತ್ತೆ ಗುರು. ಇವಾಗ ಇದ್ರ ಮೇಲೆ ಇದು ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇರೋದು. ಚಿಕನ್ ಹಾಕ್ಬಿಡ್ತಾ ಇದ್ದೀವಿ. ಸೂಪರ್ ಸೂಪರ್ ಮಾಮ ಸೂಪರ್. ಸಾಕಲ್ವಾ? ಏನಿದೆ ಚಿಲ್ಲಿ ಪೌಡ್ರಾ? ಸಾಕು ಸಾಕು. ಇದು ಧನಿಯಾ ಪುಡಿ. ಎಷ್ಟು ನಿಧಾನವಾಗಿ ಮಾಡ್ತೀಯೋ ಅಷ್ಟು ಒಳ್ಳೇದು ಬರುತ್ತೆ. ಅನ್ನಕ್ಕೆ ಸಾಕಾಗಲ್ಲ ಅದು. ಇಲ್ಲ, ನೀರು ಹಾಕ್ಕೋಬೇಕು ಅದರಲ್ಲಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಕೊಂಡ್ರೆ ಫಸ್ಟೇ ನೀರು ಹಾಕ್ಕೋಬೋದಲ್ಲ. ಎಲ್ಲಿ ಬ್ರೋ ಚಿಕನ್ ಮಸಾಲ? ಇನ್ನೂ ಪೆಪ್ಪರ್ ಹಾಕಿದ್ರೆ ಪರವಾಗಿಲ್ಲ. ಬೇಡ ಬೇಡ ಹಾಕು. ಗರಂ ಮಸಾಲ ಇಲ್ಲ, ಪೆಪ್ಪರ್ ಕೂಡ ಜಾಸ್ತಿನೂ ಹಾಕ್ಬೇಡ. ಗ್ರೇವಿ ಜಾಸ್ತಿ ಆಗಿದ್ರೆ ವೇಸ್ಟ್ ಆಗೋಗುತ್ತೆ. ಮತ್ತೆ ಮೂವರಿಗೆ ಎಷ್ಟು ಬೇಕು. ಓಕೆ ಗೈಸ್, ನಮ್ಮ ಚಿಕನ್ ಗ್ರೇವಿ ರೆಡಿ ಆಗ್ತಾಯಿದೆ. ಅವಾಗವರೆಗೂ ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೀನಿ, ಚೆನ್ನಾಗಿ ಬೆಂದೋಗುತ್ತೆ. ಗ್ರೇವಿ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ಚಿಕನ್ ಗ್ರೇವಿ ಸಖತ್ತಾಗಿ ಕುಕ್ ಆಗಿದೆ ಗುರು. ಇವಾಗ ನಮ್ಮ ಕಬಾಬನ್ನು ಫ್ರೈ ಮಾಡೋಣ. ಚಿಕನ್ ಸಖತ್ತಾಗಿ ಕುಕ್ ಆಗಿದೆ. ಥಿಕ್ ನೋಡಿ ಗುರು. ಆಹಾ ಹಾ, ಸಖತ್ತಾಗಿದೆ. ಬ್ಯಾಡಿಗೆ ಮೆಣಸಿನ್ಕಾಯಿ, ಮಸಾಲೆಗಳು ಸಖತ್ತಾಗಿ, ಟೇಸ್ಟ್ ಅಂತೂ ಅದ್ಭುತವಾಗಿದೆ ಬಿಡಿ ಗುರು. ಇವಾಗ ನಮ್ಮ ಚಿಕನ್ ಕಬಾಬನ್ನು ರೆಡಿ ಮಾಡೋಣ. ಸಾಕು 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 ಗೈಸ್. ಆ್ಯಕ್ಚುಲಿ ಫುಲ್ ಗಾಳಿ ಬೇರೆ ಬರ್ತಾ ಇದೆ, ಮಳೆ ಬೇರೆ ಬರೋಂಗಿದೆ. ನೋಡೋಣ ಗೈಸ್. ಇವಾಗ ಕಬಾಬನ್ನು ಫ್ರೈ ಮಾಡೋಣ. ನಿಧಾನಮೇ ಪ್ರಧಾನಂ ಅಲ್ಲ ಗುರು. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಗುರು, ನೋಡ್ಬೋದು. 2 ಟೈಮ್ಸ್ ಹಾಕ್ತೀವಿ. ಅದೇ 2 ಟೈಮ್ಸ್ಗೆ ಸಾಕಿದ್ದು. ಆಗಲ್ಲ ಇಲ್ಲ ಇಲ್ಲ, ಹಾಕು, ಆಗುತ್ತೆ. ಹಾಫ್ ಬೈಲೇ ಮಾಡ್ಬೋದು. ಬೇಡ ಬೇಡ, ಫುಲ್ ಆಗಬೇಕು. ಇನ್ನೂ ಹಾಕಿ 2 ಹಾಕಿ ಪರವಾಗಿಲ್ಲ. ಸೆಂಟ್ರಲ್ಲಿ ಇನ್ನೊಂದು ಹಾಕಿ. ಇಲ್ಲ ಇಲ್ಲ, ರೈಸ್ ರೆಡಿ ಆಯಿತು, ಗ್ರೇವಿ ರೆಡಿ ಆಯಿತು. ಇವಾಗ ನಮ್ಮ ಕಬಾಬ್ ನೋಡ್ಬೋದು ಗೈಸ್. ಸಕ್ಕತ್ತಾಗಿ ಕುಕ್ ಆಗ್ತಾಯಿದೆ ಗುರು. ಕಲರ್ ನೋಡ್ಬೋದು ನೀವು. ರೈಸ್ ಕುಕ್ ಆಗಿದೆ, ಕಬಾಬ್ ಕುಕ್ ಆಗಿದೆ, ಇಲ್ಲಿ ಸಖತ್ತಾಗಿರೋ ಗ್ರೇವಿ ಕುಕ್ ಆಗಿದೆ, ಇಲ್ಲಿ ಆನಿಯನ್ಸ್ ಇದೆ, ಲೆಮನ್ ಇದೆ. ಸೊ ಟೈಮ್ ಬಂದು ಇರಿ 1 ನಿಮಿಷ ಹೇಳ್ತೀನಿ. ಸೊ ಗುರು, ಟೈಮ್ ಬಂದು 1:30 ಗುರು. 1 ಗಂಟೆ 22 ನಿಮಿಷ ಗುರು ಟೈಮು. ಈಗ ನಾವು ಊಟವನ್ನು ತಿಂತಾಯಿದ್ದೀವಿ. ಸೊ ಈಗ ಬ್ಯಾಟಿಂಗ್ ಮಾಡೋ ಸಮಯ. ಟೇಸ್ಟ್ ನೋಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೋಡ್ಬೋದು ಫುಲ್ ಥಿಕ್ನೆಸ್ ಆಗಿ ಎಷ್ಟು ಥಿಕ್ಕಾಗಿ ಕುಕ್ ಆಗಿದೆ. ಸೀರಿಯಸ್ಲಿ ಗುರು, ಸಖತ್ತಾಗಿ ಕುಕ್ ಆಗಿದೆ. ಈ ಥರ ಫ್ರೆಂಡ್ ಜೊತೆ ಕ್ಯಾಂಪಿಂಗ್ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಫೀಲೇ ಡಿಫ್ರೆಂಟ್ ಇರುತ್ತೆ. ಬಟ್ ಏನಂದರೆ ನಾವು ಸೇಫಾಗಿರ್ಬೇಕು ಫಸ್ಟ್ ಆಫ್ ಆಲು. ಕ್ಯಾಂಪಿಂಗು ಆಚೆ ಕಡೆ ಬಂದು ಮಾಡೋದು ಅಷ್ಟು ಈಸಿ ಇಲ್ಲ ಗೈಸ್, ಜಾಸ್ತಿ ಡೇಂಜರ್ ಆಗಿರುತ್ತೆ. ಓಕೆ, ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ಫುಲ್ ರೆಡ್ ಕಲರ್ ಆಗಿ ಹಾ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೆ ಆಲ್ರೆಡಿ ವೀಡಿಯೋಲ್ಲಿ ರೆಸಿಪಿ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ ಸಾಕು. ಇದೇ ರೀತಿ ಬರುತ್ತೆ. ಇಲ್ಲಿದೆ ನಮ್ಮ ಸಖತ್ತಾಗಿರೋ ರೈಸು ಆ್ಯಂಡ್ ಇದು ಗುರು ಕಬಾಬು. ಇದ್ರ ಜೊತೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಇಷ್ಟು. ಇದನ್ನು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ ಗುರು. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಅದು ಅಂತಾರಲ್ಲ ಏಕ್ ನಂಬರ್ ಅಂತ, ಏಕ್ ನಂಬರ್ ಬಂದಿದೆ ಗುರು. ಸೀರಿಯಸ್ಲಿ ಅದ್ಭುತವಾಗಿದೆ.
ಮತ್ತೇನೆಂದರೆ ಈ ನೊಣಗಳು ಬಂದುಬಿಟ್ಟು ಬಿದ್ದೋಗ್ತಾ ಇದೆ ಊಟದಲ್ಲಿ ಲೈಟು ಫುಲ್ ಲೈಟ್ ಇದೆ ಅಲ್ವಾ, ಆ ರೀಸನ್ನಿಂದ ನೊಣಗಳು ಬಂದುಬಿಟ್ಟು ಬಿದ್ದೋಗ್ತಾ ಇದೆ. ಸೊ ಟೇಸ್ಟ್ ಅಂತೂ ಸಖತ್ತಾಗಿದೆ ಗುರು. ಕಬಾಬ್ ಫುಲ್ ಜ್ಯೂಸಿಯಾಗಿ ಬಂದಿದೆ ಗುರು. ಕಾಂಬಿನೇಷನ್ ಪರ್ಫೆಕ್ಟ್ ಇದೆ. ರೈಸು, ಕಬಾಬು, ಗ್ರೇವಿ. ಫಸ್ಟ್ ಈ ಊಟವನ್ನು ಮುಗಿಸ್ತೀನಿ, ನಂತರ ನಿಮ್ಗೆ ಸಿಗ್ತೀನಿ ಗೈಸ್. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 2 ಗಂಟೆ ಆಗಿದೆ. ಈಗ ಮಲಗ್ತಾ ಇದ್ದೀವಿ ನಾವು. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಈ ಸೀರೀಸು ಪಾರ್ಟ್ 2 ಬರುತ್ತೆ. ಅದು ಬಂದು ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಐ ಹೋಪ್ ಗೈಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಮಲಗ್ತೀನಿ. ಈಗ ಗೈಸ್ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ಮಲಗಿದ್ದಾರೆ. ಈಗ ನಾನು ಮಲಗ್ತಾ ಇದ್ದೀನಿ. ಓಕೆ ಗೈಸ್, ಸಿ ಯು ಇನ್ ದ ಮಾರ್ನಿಂಗ್.